ಇವತ್ತು ಧರ್ಮಸ್ಥಳದ ವಿಚಾರವಾಗಿ ಹೇಳೋದಾದರೆ ಅಲ್ಲಿಯೂ ಸಹಿತ ನಾಳೆ 1ನೇ ತಾರೀಕಿಗೆ ನಾವೆಲ್ಲ ಹೋಗ್ತಾ ಇದ್ದೇವೆ. ಅಲ್ಲಿ ಆ ಧರ್ಮಸ್ಥಳದ ಚಲೋ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ಧರ್ಮಸ್ಥಳದ ಮಂಜುನಾಥದ ಬಗ್ಗೆ ಏನೊಂದು ಭಾವನೆ ಇದೆ. ಲಕ್ಷಾಂತರ ಜನ ಅಲ್ಲಿ ಭಕ್ತರು ಹೋಗ್ತಾರೆ, ಡೇ ಟು ಡೇ ಹೋಗ್ತಾರೆ. ಆ ಭಾವನೆಗಳಿಗೆ ಧಕ್ಕೆ ತರುವಂಥ ರೀತಿ ಅಪಪ್ರಚಾರ ಮಾಡುವಂಥದ್ದು, ಆ ಧರ್ಮಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇದು ನಡೀತಾ ಇದೆ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ. ಇದರಲ್ಲಿ ನೋಡಿ SIT ಅದು ಏನು ಬುರುಡೆ ಮನುಷ್ಯ ಅಂತ ಬಂದಲ್ಲ, ಅಮಾಯಕ ಆತ ಎಲ್ಲೆಲ್ಲಿ ಹೇಳಿದ್ರು ಎಲ್ಲ ಕಡೆ ಆಗಿದ್ರು, ಕೋಟ್ಯಾಂತರ ರೂಪಾಯಿ ಖರ್ಚಾಯಿತು. ಇಷ್ಟಾದ ಮೇಲೆ ಮುಂದೆ ಸಿಕ್ಕಿದ್ದೇನೋ ಸಿಗಲಿಲ್ಲ. ಈಗ ಯಾರು ದೂರುದಾರಿದ್ದಾರೆ ಆತನ ಆರೋಪಿ ಅಂಥೇಳಿ ಈಗ SIT ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ಏನು? ಹಾಗಾದ್ರೆ ಪ್ರೈಮಾ ಫೇಸಿ ಕೇಸ್ ಇಲ್ಲದೇ SIT ನೇಮಕ ಹೆಂಗೆ ಮಾಡಿದರು ಅನ್ನುವಂಥ ಸಿದ್ದರಾಮಯ್ಯ. ಇದಕ್ಕೆಲ್ಲ ಮೂಲ ಕಾರಣ ಆ ಎಡಪಂಥೀಯ ಚಿಂತಕರೇ ಮೂಲ ಕಾರಣ ಅಂತ ಹೇಳ್ತೀನಿ. ಯಾವಾಗ ಇದು ಒಂದು ಹಂತದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದನ್ನು ಸ್ಥಗಿತಗೊಳಿಸಬೇಕು ಅನ್ನುವಂಥದ್ದು ಏನೋ ಒಂದು ಘೋಷಣೆ ಮಾಡುವಂಥ ಹಂತದಲ್ಲಿ ಇದೇ ಎಡಪಂಥೀಯ ಚಿಂತಕರು ಹೋಗಿ ಮತ್ತೆ ಸಿದ್ದರಾಮಯ್ಯ ಒತ್ತಡ ತೊಗೊಂಬಂದು ಆ SITನ ಮುಂದುವರಿಸಿದ್ದಾರೆ. ಅಂದರೆ ಎಲ್ಲೋ ಏನೋ ಒಂದು ಸಿಗ್ತದೆ ಅನ್ನುವಂಥದ್ದು ಇನ್ನೂ ಥಿಂಕಿಂಗ್ ಇದ್ದಾರೆ. ಒಟ್ಟು ಧರ್ಮಸ್ಥಳ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಈ ಎಡಪಂಥೀಯ ಚಿಂತಕರಿಂದ ನಡೀತಾ ಇದೆ. ಸಿದ್ದರಾಮಯ್ಯನವರು ಅದಕ್ಕೆ ಅವರು ಕೈ ಜೋಡಿಸಿದ್ದಾರೆ, ಅವ್ರ ಜೊತೆ ಕೈ ಜೋಡಿಸಿದ್ದಾರೆ. ಜಾತ್ಯತೀತವಾದಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅವರು. ಎಂದೂ ಜಾತ್ಯತೀತವಾದಿ ಇಲ್ಲೇ ಇಲ್ಲ. ಬೆಳಗಿನ ಸಾಯಂಕಾಲ ಅಲ್ಪಸಂಖ್ಯಾತರ ವಾದಿ ಅವರು, ಮುಸಲ್ಮಾನರ ಪರವಾಗಿ ಇರುವಂಥ ವಾದಿ. ಅದು ಜಾತ್ಯತೀತ ಅನ್ನುವಂಥ ಸುಮ್ಮನೆ ಮ್ಯಾಲೆ ಹೆಸರಿಗಷ್ಟೇ.